ಕೋಲಾರದಲ್ಲಿ ಭರ್ಜರಿಯಾಗಿ ಮತ ಶಿಕಾರಿಗೆ ಇಳಿದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸೆಪ್ಟೆಂಬರ್ ನಲ್ಲಿ ಮನವಿ ಕೊಟ್ಟು ನಾವು 48 ಲಕ್ಷ ಹೆಕ್ಟೇರ್ ಪ್ರದೇಶ ಬರಗಾಲಕ್ಕೆ ತುತ್ತಾಗಿ ರೈತರು ಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದರೆ ಇವತ್ತಿನವರೆಗೆ 7 ತಿಂಗಳಾದ್ರೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ ಎಲ್ಲರೂ ಹೋಗಿ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಣೆ ಮಾಡಿದ್ರು. ನಾನೇ ಸ್ವತಃ ಡಿಸೆಂಬರ್ 19ನೇ ತಾರೀಕು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ, ಪ್ರಧಾನಮಂತ್ರಿಗಳೇ, ಕರ್ನಾಟಕದಲ್ಲಿ ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ. ಮತ್ತು ಬರಗಾಲಕ್ಕೆ ತುತ್ತಾಗಿ ಕರ್ನಾಟಕ ರಾಜ್ಯ ರೈತರು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಇದೆ. ದಯಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದಾಗ ನಾನು ಕೂಡಲೇ ಹೇಳ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದೆ. ಯಾಕೆಂತ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದೆ ಅಂತಂದ್ರೆ, ಅಮಿತ್ ಶಾ ಅವರು ಹೈಪವರ್ ಕಮಿಟಿ ಚೇರ್ಮನ್, ಅದಕ್ಕೋಸ್ಕರ ಅವರನ್ನು ಭೇಟಿ ಮಾಡಿದೆ. ಅವ್ರು ಹೇಳಿದ್ರು, ಡಿಸೆಂಬರ್ 23ನೇ ತಾರೀಕು ಮೀಟಿಂಗ್ ಕರೆದಿದ್ದೇನೆ, ಅವತ್ತು ಇತ್ಯರ್ಥ ಮಾಡ್ತೇನೆ ಅಂತ ಹೇಳಿದ್ರು. ಈಗ ಹೇಳ್ತಾರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಇಲ್ಲ ತಡವಾಗಿ ಕೊಟ್ಟರು, ಅದಕ್ಕೋಸ್ಕರ ಕೋಡ್ ಆಫ್ ಕಾಂಡಕ್ಟ್ ಇದೆ, ಆ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಕೊಡ್ಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೆಟ್ಲತ್ತಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ಅನ್ಯಾಯ ಆಗಿರೋದು ಕರ್ನಾಟಕಕ್ಕೆ. ಇಲ್ಲಿ ಲೋಕಸಭಾ ಸದಸ್ಯರಿದ್ರಲ್ಲ, ಯಾವತ್ತಾರು ಒಂದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದ್ದಾರ? ಇಲ್ಲ. ಈ ತರ ಬಾಯಿ ಮುಚ್ಕೊಂಡಿರೋರನ್ನ ಲೋಕಸಭೆಗೆ ಕಳಿಸ್ಬೇಕಾ? ಇಲ್ಲ. ಲೋಕಸಭೆಗೆ ಕಳಿಸ್ಬೇಕಾ? ಈಗ ಬಿಜೆಪಿ ಜೆಡಿಎಸ್ ಚುನಾವಣಾ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ದೇವೇಗೌಡರು, ನಾನು ಏನಾದ್ರು ಪುನರ್ಜನ್ಮ ಇದ್ರೆ, ಇನ್ನೊಂದು ಜನ್ಮದಲ್ಲಿ ಹುಟ್ಟದಾದ್ರೆ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ಹುಟ್ಟುತ್ತೇನೆ ಅಂತ ಹೇಳಿದ್ರು. ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಅದ್ರ ಜೊತೆ ಯಾವತ್ತೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇವೇಗೌಡರು ಹೇಳಿದ್ರು, ಒಂದು ವೇಳೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಟು ಹೊರಟೋಗ್ತೀನಿ ನಾನು ಅಂತ ಹೇಳಿದ್ರು. ದೇವೇಗೌಡ್ರೆ, ನೀವು ಆಡೋ ಮಾತುಗಳನ್ನ ಒಂದ್ಸಾರಿ ಜ್ಞಾಪಕ ಮಾಡ್ಕೊಳ್ಳಿ, ಏನ್ ಹೇಳಿದ್ರಿ ಬಿಜೆಪಿ ಬಗ್ಗೆ ಅಂತ ಹೇಳಿ. ಇವತ್ತು ಇಬ್ರು ಬಾಯ್ ಅಂತ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡು, ಇದು ಒಂದು ಅಪವಿತ್ರ ಮೈತ್ರಿ. ಬಿಜೆಪಿ ಜೊತೆ ಸೇರ್ಕೊಂಡಿದಾರಲ್ಲ ಕೋಮುವಾದಿಗಳ ಜೊತೆ ಈ ದೇವೇಗೌಡರು. ಇವ್ರಿಗೇನಾದ್ರು ನಾಚಿಕೆ ಇದೆಯಾ? ಮಾನ ಮರ್ಯಾದೆ ಏನಾದ್ರು ಇದೆಯಾ? ಇದೇ ದೇವೇಗೌಡರು ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಲ್ಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು. ಅವರು ಭಾಷಣ ಮಾಡುವಾಗ ಹೇಳಿದ್ರು, ಜೆಡಿಎಸ್ ಜನತಾದಳ ಎಸ್ ಪಾರ್ಟಿ, ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ರು. ಆಗೇನ್ ದೇವೇಗೌಡರು ಕೆಂಡಮಂಡಲ. ಬಿ ಟೀಮ್ ಅಲ್ಲ ನಾವು ಕೋಮುವಾದಿಗಳ ಜೊತೆ ಯಾವತ್ತೂ ಕೂಡ ಸೇರಲ್ಲ, ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದಂತ ದೇವೇಗೌಡರು ಇವತ್ತು ಆಡಿ ಹೊಗಳಿ ದೇವೇಗೌಡರನ್ನ ಅಲ್ಲ ನರೇಂದ್ರ ಮೋದಿ ಅವರನ್ನ ಅಟ್ಟಿಕ್ಕೇರಿಸ್ಬಿಟ್ಟಿದ್ದೀರಲ್ಲ ದೇವೇಗೌಡ್ರೆ, ನಿಮ್ಗೆ ಏನಂತ ಕರಿಬೇಕು? ಈಗ ಅವ್ರ ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ಬೇಕಾ? ಹಾಕ್ಬಾರದು. ನಾವು ಏನ್ ಗ್ಯಾರಂಟಿಗಳನ್ನ ಜನರಿಗೆ ಜೀವನ ನಡೆಸೋದು ಕಷ್ಟ ಆಗಿದೆ ಬಡವರಿಗೆ.
ಒಂದು ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಇನ್ನೊಂದು ಕಡೆಗೆ ದೇವೇಗೌಡರ ಸಿದ್ಧಾಂತದ ಸ್ಥಿತ್ಯಂತ್ರದ ಬಗ್ಗೆ ಮಾತಾಡ್ತಾ ಇದ್ರು. ಹೇಗೆ ಸ್ಥಿತ್ಯಂತ್ರ ಆಗಿದೆ ನೋಡಿ, ಕಾಲಚಕ್ರ ಹೇಗೆ ಉರುಳಿದೆ ಅನ್ನೋದನ್ನೆಲ್ಲ ತಿಳಿಸ್ತಾ ಇದ್ರು. ಜೊತೆಗೆ ಟೀಕೆಯನ್ನ ಕೂಡ ಈಗಾಗಿರುವಂತಹ ಚುನಾವಣಾ ಪೂರ್ವ ಮೈತ್ರಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ.